ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ವಿಧಾನಸೌಧದಲ್ಲಿ 9 ಗಂಟೆಗೆ ವೋಟಿಂಗ್ ಶುರುವಾಗಲಿದ್ದು ಸಂಜೆ 4 ಗಂಟೆವರೆಗೆ ಮತದಾನಕ್ಕೆ ಅವಕಾಶವಿರಲಿದೆ. ವಿಧಾನಸಭೆಯ ಎಲ್ಲ ಶಾಸಕರು ಗೌಪ್ಯವಾಗಿ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಮತದಾನ ಮುಕ್ತಾಯವಾದ ಬಳಿಕ ಇಂದು ಸಂಜೆಯೇ ಮತಗಳ ಎಣಿಕೆ ನಡೆಯಲಿದ್ದು ಫಲಿತಾಂಶ ಪ್ರಕಟಿಸಲಾಗುತ್ತೆ. ಇಂದು ವಿಧಾನಸೌಧ ಮತ್ತು ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಳಗ್ಗೆ 7ರಿಂದ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ವಿಧಾನ ಪರಿಷತ್ನ 5 ಸ್ಥಾನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಅಡ್ಡ ಮತದಾನದ ಭೀತಿ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ತನ್ನೆಲ್ಲಾ ಶಾಸಕರನ್ನ ರೆಸಾರ್ಟ್ನಲ್ಲಿ ಹಿಡಿದಿಟ್ಟುಕೊಂಡಿದ್ದು ಯಾವ ರೀತಿ ಮತದಾನ ಮಾಡಬೇಕು ಅಂತ ಹೊಸ ಶಾಸಕರಿಗೆ ಟ್ರೈನಿಂಗ್ ನೀಡಲಾಗಿದೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಿಂದ ಇವತ್ತು ನೇರವಾಗಿ ಶಾಸಕರನ್ನ ಮತದಾನಕ್ಕೆ ವಿಧಾನಸೌಧಕ್ಕೆ ಕರೆದೊಯ್ಯಲಾಗುತ್ತೆ. ಯಾವ ಅಭ್ಯರ್ಥಿ ಪರ ಯಾವ ಶಾಸಕರು ಮತ ಚಲಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ವರ್ಗೀಕರಣ ಮಾಡಿದೆ. ಇದರ ಪ್ರಕಾರ 5 ಬಸ್ಗಳಲ್ಲಿ ಶಾಸಕರನ್ನ ಪ್ರತ್ಯೇಕವಾಗಿ ಕರೆದೊಯ್ಯಲಾಗುತ್ತೆ. ವರ್ಗೀಕರಣದ ಪ್ರಕಾರವೇ ವಿಧಾನಸೌಧಕ್ಕೆ ಪ್ರತ್ಯೇಕ ಬಸ್ನಲ್ಲಿ ತೆರಳುವುದಕ್ಕೆ ಸೂಚನೆ ನೀಡಲಾಗಿದೆ. 5 ಅಭ್ಯರ್ಥಿಗಳಲ್ಲಿ 3 ಅಭ್ಯರ್ಥಿಗಳಿಗೆ 28 ಮತಗಳನ್ನು ಚಲಾಯಿಸಲಿದ್ದು 2 ಅಭ್ಯರ್ಥಿಗಳಿಗೆ 29 ಮತ ಹಾಕಲು ಸೂಚನೆ ನೀಡಲಾಗಿದೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ರಣತಂತ್ರವನ್ನ ಮಾಡುತ್ತಿದ್ದು ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಬಿಜೆಪಿ ಶಾಸಕರಿಗೆ ವಿಪ್ ಜಾರಿ ಮಾಡಲಿದ್ದು ಯಾವ ರೀತಿ ಮತದಾನ ಮಾಡಬೇಕು ಅಂತ ಮಾಹಿತಿ ನೀಡಲಾಗಿದೆ. ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ನಿರ್ದೇಶನ ನೀಡಲಾಗಿದೆ. ಬೆಳಗ್ಗೆ 8:30ಕ್ಕೆ ಬಿಜೆಪಿ ಶಾಸಕರಿಗೆ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ಜೆಡಿಎಸ್ ಶಾಸಕರಿಗೂ ಆಪರೇಷನ್ ಭೀತಿ ಶುರುವಾಗಿದೆ. ಹೀಗಾಗಿ ಜೆಡಿಎಸ್ನ ಎಲ್ಲಾ ಶಾಸಕರನ್ನ JW ಮ್ಯಾರಿಟ್ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. 20 ರೂಮ್ಗಳನ್ನು ಬುಕ್ ಮಾಡಲಾಗಿದ್ದು ಇಂದು ನೇರವಾಗಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಮತ ಹಾಕುವುದಕ್ಕೆ ತೆರಳಲಿದ್ದಾರೆ. ರೆಸಾರ್ಟ್ಗೆ ಆಗಮಿಸಿದ ಸಚಿವ ಕುಮಾರಸ್ವಾಮಿ ಯಾವ ರೀತಿ ಮತ ಚಲಾಯಿಸಬೇಕು ಅನ್ನೋ ಬಗ್ಗೆ ತಮ್ಮ ಶಾಸಕರಿಗೆ ಸಲಹೆ ನೀಡಿದರು. ನೀಟ್ ಪರೀಕ್ಷೆ ಅಕ್ರಮಕ್ಕೆ ಮತ್ತೊಂದು ಮುಗ್ಧ ಜೀವ ಬಲಿಯಾಗಿದೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೇ 3ರಂದು ನೀಟ್ ಪರೀಕ್ಷೆ ಬರೆದಿದ್ದ ರಿಯಾ ಕುಮಾರಿ ಥಾಪಾ ಹೆಸರಿನ ವಿದ್ಯಾರ್ಥಿನಿ ಜೂನ್ 21ರ ಮರುಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ಲು. 12ನೇ ತರಗತಿಯಲ್ಲಿ 97% ಅಂಕ ಪಡೆದು ಟಾಪರ್ ಅನ್ನಿಸ್ಕೊಂಡಿದ್ದ ರಿಯಾ ವೈದ್ಯೆಯಾಗೋ ಕನಸು ಕಂಡಿದ್ಲು. ಇಂಥ ರಿಯಾ ಅದೇನು ಯೋಚನೆ ಮಾಡಿದ್ಲೋ ಏನೋ ತಾನಿದ್ದ ಕೋಣೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ರಿಯಾ ಆತ್ಮಹತ್ಯೆಗೆ ಶರಣಾದ ರೂಮ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಐ ಲವ್ ಯು ಮಮ್ಮಿ ಪಾಪಾ ಅಂತ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಿಯಾ ಪರೀಕ್ಷೆ ರದ್ದು ಮತ್ತು ಮರುಪರೀಕ್ಷೆಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು ತನಿಖೆ ನಡೆಯುತ್ತಿದೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಹಿನ್ನೆಲೆ ಜೂನ್ 21ರಂದು ಮರುಪರೀಕ್ಷೆ ನಿಗದಿಪಡಿಸಲಾಗಿದೆ. ದೇಶದ 551 ನಗರಗಳಲ್ಲಿ ಹಾಗೂ ವಿದೇಶದ 14 ನಗರಗಳಲ್ಲಿ ಮರುಪರೀಕ್ಷೆ ನಡೆಯಲಿದೆ. ಮರುಪರೀಕ್ಷೆಗೆ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿರೋ NTA ಮರುಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗದಂತೆ ತಡೆಯಲು ಕಠಿಣ ಕ್ರಮಗಳ ಮೊರೆ ಹೋಗಿದೆ. ವಾಯುಸೇನೆಯ ಬಿಗಿ ಭದ್ರತೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಿಸಲಾಗುತ್ತಿದೆ. ಮೇ 3ರಂದು ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆಯನ್ನ ಟೆಲಿಗ್ರಾಮ್ ಆಪ್ ಮೂಲಕ ಹಂಚಲಾಗಿತ್ತು. ಹೀಗಾಗಿ ಜೂನ್ 22ರವರೆಗೂ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ನಿಷೇಧಿಸಲಾಗಿದೆ. ಹೆಚ್ಚುವರಿಯಾಗಿ ಟೆಲಿಗ್ರಾಂನಲ್ಲಿ ಮೆಸೇಜ್ ಎಡಿಟಿಂಗ್ ಫೀಚರ್ ಅನ್ನ ಜೂನ್ 30ರವರೆಗೂ ನಿಷ್ಕ್ರಿಯಗೊಳಿಸಲಾಗಿದೆ. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕೇಂದ್ರ ಸರ್ಕಾರ ಟೆಲಿಗ್ರಾಂ ಆಪ್ ನಿರ್ಬಂಧಿಸಿರುವುದಕ್ಕೆ ಟೆಲಿಗ್ರಾಂ ಸಿಇಒ ಪವೆಲ್ ಡುರೋವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ 150 ಮಿಲಿಯನ್ ಭಾರತೀಯರಿಗೆ ನೀಡಿದ ಶಿಕ್ಷೆ ಅಂದಿದ್ದಾರೆ. ಒಳಗಿನವರು ಯಾರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಲ್ಲ. ಸೋರಿಕೆ ಮಾಡುವವರು ಮತ್ತೊಂದು ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಟೆಲಿಗ್ರಾಂ ನಿರ್ಬಂಧಿಸಿರುವ ಕೇಂದ್ರದ ಕ್ರಮವನ್ನ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಮೋದಿ ಸರ್ಕಾರ ಕಳ್ಳನನ್ನ ಹಿಡಿಯೋ ಬದಲಿಗೆ ಬಲಿಪಶುವಿನ ಬಾಗಿಲಿಗೆ ಬೀಗ ನೇತಾಕಿದೆ ಅಂದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿರೋ ಮಧ್ಯೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜಸ್ಥಾನದ ಕೋಟಾದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ ನೀಟ್ ಅಕ್ರಮ ಪ್ರಸ್ತಾಪಿಸಿ ಗುಡುಗಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ದುರುಪಯೋಗ, ನೇಮಕಾತಿ ರದ್ದತಿ, ಶುಲ್ಕ ಏರಿಕೆ, ಖಾಸಗೀಕರಣ ಮತ್ತು ಹಗರಣಗಳನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು. ಇತ್ತ ಬೆಂಗಳೂರಿನಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡ್ತಿದ್ದಾರೆ ಅಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ.
ಭಾರತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಇದೇ ಮೊದಲೇನಲ್ಲ. ಕಳೆದ ಹಲವು ವರ್ಷಗಳಲ್ಲಿ ನೀಟ್ ಸೇರಿದಂತೆ ಎಸ್ಎಲ್ಸಿ ಸಿಜಿಎಲ್, ಆರ್ಇಇಟಿ, ಯುಪಿಟಿಇಟಿ, ಯುಜಿಸಿ, ನೆಟ್, ಪೊಲೀಸ್ ನೇಮಕಾತಿ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆದ ಉದಾಹರಣೆಗಳಿವೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಹೆಸರು ಕೇಳಿಬಂದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ನಟ ಪ್ರಕಾಶ್ ರಾಜ್, ಚಿನ್ನಯ್ಯ ಜೊತೆ ಮಾತಾಡಿದ್ದು ನಿಜ, ಈ ವಿಚಾರವನ್ನ ತನಿಖಾಧಿಕಾರಿ ಮೊಹಂತಿ ಗಮನಕ್ಕೆ ತಂದಿದ್ದೆ ಎಂದು ಸತ್ಯ ಬಿಚ್ಚಿಟ್ರು. ಈ ನಡುವೆ ಪ್ರಕಾಶ್ ರಾಜ್ಗೆ ಫೋನ್ ಮಾಡಿದ್ದನ್ನ ಗಿರೀಶ್ ಮಟ್ಟಣ್ಣನವರು ಕೂಡ ಒಪ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿತು. ಪ್ರಕಾಶ್ ರಾಜ್ ಹೇಳಿಕೆಯಿಂದ ನಾವು ಮಾಡಿರುವ ಆರೋಪಗಳು ನಿಜ ಅಂತ ಸಾಬೀತಾಗಿದೆ. ಚಿನ್ನಯ್ಯ ಜೊತೆ ಮಾತಾಡಿದ್ದು ನಿಜ ಅಂತ ಪ್ರಕಾಶ್ ರಾಜ್ ಒಪ್ಕೊಂಡಿದ್ದಾರೆ ಅಂತ ವಸಂತ್ ಗಿಳಿಯಾರ್ ಹೇಳಿದ್ರು. ಇನ್ನು ಷಡ್ಯಂತ್ರ ಹೊರಬಂದಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಪ್ರಶ್ನಿಸಿದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮೋಹನ್ ಭಾಗವತ್ ತಾವಾಗಿ Z+ ಸೆಕ್ಯೂರಿಟಿ ತೆಗೆದುಕೊಂಡಿಲ್ಲ, ಮೋಹನ್ ಭಾಗವತ್ಗೆ ಬೆದರಿಕೆ ಇದೆ ಅಂತ ಭದ್ರತೆ ನೀಡಿದ್ದು, ಇಷ್ಟು ಕೂಡ ನಮ್ಮ ಗೃಹ ಸಚಿವರಿಗೆ ಗೊತ್ತಾಗಲ್ಲ ಅಂದ್ರೆ ಹೇಗೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಕೀಲರಲ್ಲೇ ಭಿನ್ನ ಹೇಳಿಕೆಗಳು ಬಂದಿವೆ. ಸಂವಿಧಾನದ ಪ್ರಕಾರ ದೇಶದಲ್ಲಿ ಪ್ರತಿಯೊಂದು ಸಂಘ ನೋಂದಣಿಯಾಗಬೇಕು ಅಂತ ಹಿರಿಯ ವಕೀಲ ಬಾಲನ್ ಹೇಳಿದ್ದಾರೆ. ಮತ್ತೊಂದೆಡೆ ಆರ್ಟಿಕಲ್ 19ರಲ್ಲಿ ಎಲ್ಲರೂ ಒಟ್ಟಾಗಿ ಸೇರುವ ಹಕ್ಕಿದೆ, ಇದಕ್ಕೆ ಸಂವಿಧಾನದಲ್ಲಿ ರಿಜಿಸ್ಟರ್ ಆಗಬೇಕೆಂಬ ನಿಯಮ ಎಲ್ಲಿದೆ ಅಂತ ಹಿರಿಯ ವಕೀಲ ವಿಕ್ರಮ್ ಪಡ್ಕೆ ಪ್ರಶ್ನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭೂ ಸ್ವಾಧೀನಕ್ಕೆ ಒಳಪಡುವ 4 ಗ್ರಾಮಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದ್ರು. ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿ ಹಿನ್ನೆಲೆ ಸಾಲು ಸಾಲು ಪೋಸ್ಟರ್ ಅಂಟಿಸಲಾಗಿತ್ತು. ಕುಮಾರಸ್ವಾಮಿ, ನಿಖಿಲ್ ಮತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿರುವ ಆರೋಪವಿದೆ. ಈ ಪೋಸ್ಟರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡುತ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಬಿಡದಿ ಟೌನ್ಶಿಪ್ ವಿವಾದದ ಮಧ್ಯೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ರೈತರ ಜೊತೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷ ಆದ್ರೂ ನಾನು ರೈತರ ಪರ, ಟೌನ್ಶಿಪ್ ಯೋಜನೆ ಕ್ಯಾನ್ಸಲ್ ಮಾಡಿಸೋ ಹೋರಾಟ ಮಾಡೋಣ ಎಂದಿರುವ ಆಡಿಯೋ ವೈರಲ್ ಆಗಿದೆ. ನಾನು 100% ನಿಂತ್ಕೊತೀವಿ, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀವಿ. ಸರಿ, ಸಂತೋಷ ಸರ್. ಹೋರಾಟ ಮಾಡೋಣ. ರೈತರಿಗೆ ಅನ್ಯಾಯ ಮಾಡಿ ಯಾರು ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿದ ಲಕ್ಷ್ಮಣ್, ಆಡಿಯೋದಲ್ಲಿರೋದು ನನ್ನ ಧ್ವನಿಯಲ್ಲ, ಯಾರೋ ತಿರುಚಿದ್ದಾರೆ ಅಂದಿದ್ದಾರೆ. ಪಶ್ಚಿಮ ಬಂಗಾಳದ ಬಳಿಕ ಇದೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕಂಪನ ಶುರುವಾಗಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದ್ದು, ಉದ್ಧವ್ ಬಣದ ಶಿವಸೇನೆಯ 6 ಮಂದಿ ಸಂಸದರು ಏಕನಾಥ್ ಶಿಂದೆ ಬಣ ಸೇರಲು ಸಜ್ಜಾಗಿದ್ದಾರೆ. ಉದ್ಧವ್ ಬಣದ 9 ಸಂಸದರ ಪೈಕಿ 5 ರಿಂದ 6 ಸಂಸದರು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಸತ್ನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಶಿಂದೆ ಬಣ ಸೇರಲಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಉದ್ಧವ್ ಠಾಕ್ರೆ ಕರೆದಿದ್ದ ಮಹತ್ವದ ಸಭೆಗೆ ಕೇವಲ 4 ಸಂಸದರು ಮಾತ್ರ ಹಾಜರಾಗಿದ್ರು. ಇದರಿಂದ ಆಪರೇಷನ್ ಟೈಗರ್ ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗಿದೆ. ಇನ್ನು ರಾಜ್ಯಸಭಾ ಸಂಸದ ಸಂಜಯ್ ರಾವತ್ ಪಕ್ಷಾಂತರ ಮಾಡಲು ನಮ್ಮ ಸಂಸದರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಲಾಗಿದೆ, ಅಡ್ವಾನ್ಸ್ ಆಗಿ ತಲಾ 15 ಕೋಟಿ ಕೊಟ್ಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ದೇಶಾದ್ಯಂತ ಬೆಚ್ಚಿ ಬೀಳಿಸಿರುವ ರಾಮ ಮಂದಿರ ದೇಣಿಗೆ ಕಳ್ಳತನ ಈ ಪ್ರಕರಣದ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಮೊದಲ ದಿನ ಸುಮಾರು 8 ಗಂಟೆ ಮತ್ತು ಎರಡನೇ ದಿನ 11 ಗಂಟೆ ಸೇರಿದಂತೆ 2 ದಿನಗಳಲ್ಲಿ ಒಟ್ಟು 19 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಲಾಗಿದೆ. ದೇಣಿಗೆ ಪಟ್ಟಿಗಳಿಂದ ಹಣ ತೆಗೆಯುವವರು, ನೋಟುಗಳನ್ನು ಕಟ್ಟುವವರು ಮತ್ತು ನೋಟುಗಳನ್ನು ಎನಿಸುವ ಸಿಬ್ಬಂದಿಯನ್ನು ವಿಚಾರಣೆಗೊಳಪಡಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪಡೆದಿದ್ದು 1 ಡಜನ್ ಪೆನ್ ಡ್ರೈವ್ಗಳಿಗೆ ಡೇಟಾವನ್ನು ವರ್ಗಾಯಿಸಿದೆ. ವಿಚಾರಣೆ ವೇಳೆ ಮಾಜಿ ಉದ್ಯೋಗಿಗಳನ್ನು ಪ್ರಶ್ನಿಸಲಾಗಿದ್ದು, ಅವರಿಂದಲೂ ಡೇಟಾ ಹಿಂಪಡೆಯಲಾಗ್ತಿದೆ. ಇವರಿಗೆ ತನಿಖೆಯಲ್ಲಿ ದುಬಾರಿ ಫೋನ್ಗಳು ಮತ್ತು ವಾಹನಗಳನ್ನು ಖರೀದಿಸಿದ 9 ಉದ್ಯೋಗಿಗಳನ್ನು ಗುರುತಿಸಲಾಗಿದೆ. ಎಸ್ಐಟಿ ಸ್ಟೇಟ್ ಬ್ಯಾಂಕ್ ಉದ್ಯೋಗಿಗಳಿಂದ ಕೆಲಸದ ಬಗ್ಗೆ ವಿವರ ಕಲೆ ಹಾಕಿದೆ.
ಟೀಂ ಇಂಡಿಯಾ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿ ಗೆದ್ದಿದೆ. 3 ಏಕದಿನ ಪಂದ್ಯಗಳ ಸರಣಿಯಲ್ಲಿ 2-0 ಅಂತರದಿಂದ ಟೀಂ ಇಂಡಿಯಾ ಗೆಲುವು ಸಾಧಿಸಿದೆ. ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತಕ್ಕೆ 170 ರನ್ಗಳ ಗೆಲುವು ಸಾಧಿಸಿದೆ. ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 49.5 ಓವರ್ಗಳಲ್ಲಿ 402 ರನ್ ಗಳಿಸಿತ್ತು. 403 ರನ್ಗಳ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ 44.3 ಓವರ್ನಲ್ಲಿ 232 ರನ್ ಗಳಿಸಲಷ್ಟೇ ಶಕ್ತವಾಯಿತು.